ವಾವ್, ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ ಬ್ರಿಡ್ಜು. ಸೊ ಆಲ್ಮೋಸ್ಟ್ ಡನ್. ಇನ್ನು 2 ಕಿಲೋಮೀಟ್ರ್ ಇದೆ, ಬಂದೇ ಬಿಟ್ವಿ ನಮ್ಮ ಡೆಸ್ಟಿನೇಷನ್ಗೆ. ಆ ಊರ ಹೆಸರಂತೂ ನನಗೆ ಜ್ಞಾಪಕನೇ ಉಳಿತಾ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಯಾವ ಊರಿಗಂತೆ, ಯಾವ ಊರಿಗೆ ಬಂದಿದ್ದೀವಿ ಅಂತ. ಕಣತ್ತೂರು ಏನು ಗುರು, ಅರ್ಧ ಕಿಲೋಮೀಟ್ರಲ್ಲೇ ಇವರು ಊರ ಹೆಸರೇ ಚೇಂಜ್ ಆಗ್ತಿದೆ. ನಾವು ಬರಬೇಕಿದ್ದು ಕಣತ್ತೂರ್ಗೆ. ಸೊ ದಿಸ್ ಇಸ್ ಕಣತ್ತೂರು. ಕೆಳಗೆ ಹೋಗ್ಬೇಕಾ? ಇದೇನು ಗುರು ಹಿಂಗೆ ಡೌನ್ ಇದೆ? ಇದೇ ಪಾರ್ಕಿಂಗಾ? ಇದೇನು ಗುರು ಆಫ್ ರೋಡಿಂಗು? ಎಲ್ಲಿದೆ? ಯಾವ ಕಡೆಗೆ? ದೇವಸ್ಥಾನ ಹಿಂಗೆ ಒಂದು ದಾರಿ ಇದೆ ಅಷ್ಟೇ. ಟೆಂಪಲ್ಗೆ ಹೋಗಿ ಅಲ್ಲೇ ನಮಸ್ಕಾರ ಎಲ್ಲ ಮಾಡಿ ಊಟನೂ ಅಲ್ಲೇ ಕೊಡ್ತಾರೆ. ಊಟನೂ ಮಾಡಿದ್ವಿ. ರೈಸು, ಸಾಂಬಾರು ಮತ್ತು ಬೀಟ್ರೂಟ್ ಪಲ್ಯ ಏನೇನೋ ಕೊಟ್ಟಿದ್ರು, ತಿಂದ್ವಿ. ಅಲ್ಲಿನೋ ನಾವು ಫೋಟೋ ಗಿಟೋ ಏನೂ ತೊಗೊಂಡಿಲ್ಲ. ಸೊ ತುಂಬ ಪವರ್ಫುಲ್ ದೇವಸ್ಥಾನ ಅಂಥದ್ದು. ಸೊ ಆ ದೇವಸ್ಥಾನದ್ದು ನೇಮು ನಾನು ಹಾಕಿರ್ತೀನಿ, ಏನು ಅಂತ, ಯಾವ ಊರು ಎಲ್ಲಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನಗೆ ಅದು ಸರಿಯಾಗಿ ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಬರ್ತಿಲ್ಲ ಅದನ್ನು. ಆಮೇಲೆ ಜ್ಞಾಪಕನೂ ಉಳಿಯಲ್ಲ, ಅದೇನೋ ಒಂಥರ ಡಿಫ್ರೆಂಟ್ ಆಗಿದೆ ಅದರದ್ದು ನೇಮು. ಸೊ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿರಲ್ಲ. ಸೊ ಗೊತ್ತಿಲ್ಲದಿರೋರು ಹೋಗ್ಬೇಕು ಅನಿಸಿದ್ರೆ ಹೋಗಿ ಬನ್ನಿ. ತುಂಬ ಪವರ್ಫುಲ್ ದೇವಸ್ಥಾನ ಅಂತೆ. ನಮಸ್ಕಾರ ಎಲ್ಲ ಮಾಡಿ ಒಂದು ದೇವಸ್ಥಾನಕ್ಕೊಂದು 5 ರೌಂಡ್ ಹಾಕಿ ಏನಪ್ಪ ನಿಮ್ಮದು ದೃಷ್ಟಿ ತೆಗೆದು ಕಾಣಿಕೆ ಇಟ್ಟು ಊಟ ಮಾಡ್ಕೊಂಡು ಬರ್ಬೋದು ನೀವು. ಸೊ ರಶ್ ಏನಿರಲ್ಲ. ನಾನು ಸಿಕ್ಕಾಪಟ್ಟೆ ರಶ್ ಇರುತ್ತೇನೋ, ಪವರ್ಫುಲ್ ದೇವಸ್ಥಾನ ಅಲ್ವಾ ಅಂತ ಅಂದ್ಕೊಂಡಿದ್ದೆ. ರಶ್ ಏನಿರಲ್ಲ, ಮಾಮೂಲಾಗಿ ಕಡಿಮೆ ಜನ. ಮತ್ತು ನಿಮ್ಗೇನು ಅಲ್ಲಿ ಟೆಂಪಲ್ ಅಂದರೆ ಏನು ಅದು ಓಪನ್ ಇರಲ್ಲ, ಅದಕ್ಕೆ ಬೇರೆ ಟೈಮಿಂಗ್ಸ್ ಇದೆ ಓಪನ್ ಅಂತ. ಅದು ಮೇನ್ ಗರ್ಭಗುಡಿನ ಓಪನ್ ಏನೋ ಪರ್ಟಿಕ್ಯುಲರ್ ಟೈಮಲ್ಲಿ ಓಪನ್ ಮಾಡಿ ದೀಪ ಹಚ್ಚಿ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರಂತೆ. ಅದು ಬೇರೆ ಆಚೆಯಿಂದನೇ ನೀವು ನಮಸ್ಕಾರ ಮಾಡಬೇಕು. ಸೊ ಎಲ್ಲರೂ ಹಂಗೆ ಮಾಡ್ತಾಯಿದ್ದಾರೆ. ಸೊ ಹಂಗೆ ಮಾಡ್ಕೊಂಡು ನಾವು ಬಂದಿದ್ದೀವಿ. ಏನೋ ಒಂದು ನಂಬಿಕೆ ಏನೋ ಒಂದು ಒಳ್ಳೇದು ಮಾಡುತ್ತೆ ಅಂತ ಬಂದಿದ್ವಿ. ಆಯಿತು. ಇವಾಗ ಬೆಳಗ್ಗೆಯಿಂದ ನಾವು ಓಡಿಸಿ 7 ಅವರ್ ಓಡಿಸಿದ್ದೀವಿ ಗಾಡಿನ. ನಾವು ಮೇನಲ್ಲಿ ಕಾಡಲ್ಲಿ ಏನು ರೂಟಲ್ಲಿ ಬಂದ್ವಿ, ಅದೇನೇ ನಮಗೆ ಪ್ರಾಬ್ಲಮ್ ಆಗಿದ್ದು. ತುಂಬ ಸ್ಲೋ ಬರಬೇಕಾಯ್ತು. ಸೊ 7 hours ತೊಗೊಂತು ಆ ರೋಟಲ್ಲಿ ಬರಬೇಕಾದ್ರೆ. ಇವಾಗ ಆ ಕಡೆಯಿಂದ ಹೋಗಲ್ಲ ನಾವು. ಮತ್ತು ಆಲ್ರೆಡಿ ಅದು ಬರಬೇಕಾದ್ರೆ ನಾವು ಡೌನ್ ಇತ್ತು, ಈಗ ಹೋಗ್ಬೇಕಾದ್ರೆ ಅಪ್ ಇರುತ್ತೆ. ಸುಮ್ಮನೆ ಆ ಕಡೆ ಹೋಗೋದು ವೇಸ್ಟ್ ಇವಾಗ. ಮತ್ತು ಅದರಲ್ಲೂ ಸ್ಲೋ ಬೇರೆ ಹೋಗಬೇಕು. ಸೊ ಅದ್ರ ಬದಲು ಇವಾಗ ಸುಳ್ಳ್ಯಾಗ ಹೋಗ್ತೀವಿ. ಸುಳ್ಳ್ಯಾಗ ಹೋಗಿ ಸುಳ್ಳ್ಯಿಂದ ಸೀದಾ ಮೈಸೂರಿಗೆ. ಇಲ್ಲಿ ಯಾವುದೋ ಒಂದು ಊರು ಹೇಳಿದ್ರಪ್ಪ, ಒಂದು 8 ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲೇನೋ ಲೆಫ್ಟ್ ಬರುತ್ತಂತೆ. ಅಲ್ಲಿಂದ ಲೆಫ್ಟ್ ಹೋಗಿ ಏನೇನೇನೋ ಹೇಳಿದ್ರು, ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದರೆ ಏನು ಪ್ರಾಬ್ಲಮ್ ಅಂದರೆ ಲ್ಯಾಂಗ್ವೇಜ್ ಒಂದೇ ಪ್ರಾಬ್ಲಮ್ಮು. ಮಾತಾಡ್ಬೋದು. ಕೆಲವರು ಕನ್ನಡನೂ ಮಾತಾಡ್ತಾರೆ, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕೆಲವರು ಕನ್ನಡ ಮಾತಾಡ್ಬಿಡ್ತಾರೆ, ಯಾಕಂದರೆ ಅವರು ಮೈಸೂರು ಬೆಂಗಳೂರೆಲ್ಲ ಸುತ್ತಾಡ್ತಾ ಇರ್ತಾರೆ, ಅಲ್ಲೇ ಬಿಸ್ನೆಸ್ ಎಲ್ಲ ಮಾಡ್ಕೊಂಡಿದ್ದವ್ರು ಇರ್ತಾರೆ. ಸೊ ಅಂಥವರೆಲ್ಲ ಕನ್ನಡ ಮಾತಾಡ್ತಾರೆ. ಸೊ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಬರದೇ ಇರೋರು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಇಂಗ್ಲೀಷು ಆಲ್ಮೋಸ್ಟ್ ಇಲ್ಲಿ ಎಲ್ಲ ಅಂಗಡಿಯವ್ರಿಗೂ ಬರುತ್ತೆ. ನೀವು ಹಂಗೆ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡ್ತಾರೋ ಇಂಗ್ಲೀಷಲ್ಲೂ ಕಮ್ಯುನಿಕೇಟ್ ಮಾಡ್ಕೋಬೋದು. ಕೆಲವರಿಗೆ ಬರಲ್ಲ, ಕೆಲವ್ರಿಗೆ ಅಂದರೆ ತುಂಬ ಕಡಿಮೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅರ್ಧಂಬರ್ಧಾದರೂ ಇಂಗ್ಲೀಷ್ ಮಾಡ್ತಾರೆ. ಮಿನಿಮಮ್ ಎಜುಕೇಷನ್ ಆದರೂ ಹಾಗೇ ಇರುತ್ತೆ ಇಲ್ಲಿ ಅನ್ಕೋತೀನಿ ಇವ್ರಿಗೆ. ಯಾಕಂದರೆ ನಾವು ಇವಾಗ ಹೋಗಿದ್ದು ಒಂದು ಅಂಗಡಿಯಲ್ಲಿ ಸುಮ್ಮನೆ ಒಂದು ತುಂಬ ಸೆಕೆ ಆಗ್ತಿತ್ತು, ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದ್ವಿ, ಸೋಡಾ ಎಲ್ಲ. ಆಮೇಲೆ ಅವರು ನಮ್ಮ ಹತ್ರ ಇಂಗ್ಲೀಷಲ್ಲೇ ಮಾತಾಡಿದ್ದು. ಅವ್ರು ನೋಡಿದ್ರೆ ಹಾಗೇನು ದೊಡ್ಡ ಎಜುಕೇಟೆಡ್ ಪರ್ಸನ್ ಥರ ಇರಲಿಲ್ಲ. ಬಟ್ ಅವರು ಮಾಮೂಲಿಯಾಗಿ ಲೋಕಲ್ ಪರ್ಸನ್ ಥರ ಇದ್ದರು. ಬಟ್ ಅವರು ಎಜುಕೇಟೆಡ್ ಇಂಗ್ಲೀಷ್ ಆಲ್ಮೋಸ್ಟ್ ಟ್ರೈ ಮಾಡಿದ್ರು. ಅವ್ರಿಗೆ ಸಿಕ್ಕಾಪಟ್ಟೆ ಏನು ಇಂಗ್ಲೀಷ್ ಬರ್ತಾ ಇರಲಿಲ್ಲ. ವರ್ಡ್ಸ್ ಮ್ಯಾಚ್ ಮಾಡಿಬಿಟ್ಟು ಹೇಳ್ತಾಯಿದ್ರು ಹಿಂಗೆ ಅಂತ. ಬೇರೆ ಏನಾದರೂ ಪ್ಲೇಸಸ್ ಇದೆಯಾ ಇಲ್ಲಿ ನೋಡೋಕ್ಕೆ ಅಂತ ಕೇಳಿದ್ವಿ. ಅವರು
ಬೇರೆ ಅಂತ ಏನು ಪ್ಲೇಸ್ ಇಲ್ಲ. ಅದೊಂದು ಟೆಂಪಲ್ ಇದೆ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಆಲ್ರೆಡಿ ಹೋಗಿ ಬಂದಿದ್ದೀವಿ ಅಂತ ಹೇಳಿದ್ವಿ. ಅದಾದರೆ ಮತ್ತೆ ಇಲ್ಲಿಗೆ ರೆಸಾರ್ಟ್ಗಳು ಅದು ಇದು ಇದೆ ಅಂತ ಹೇಳಿದ್ರು. ಅದೆಲ್ಲ ನಮಗೆ ಏನು ಇಷ್ಟ ಇಲ್ಲ, ರೆಸಾರ್ಟ್ಗೆ ಎಲ್ಲ ಹೋಗಲ್ಲ ನಾವು. ಸೊ ಇವಾಗ ಹೋಗೋದು ಹಂಗೆ ಮಾಮೂಲಿಯಾಗಿ ದಾರಿಲಿ ಏನಾದರೂ ಚೆನ್ನಾಗಿರೋದು ಕಾಣಿಸ್ತು ಅಂದರೆ ನಿಂತ್ಕೊಂಡು ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು. ನಮ್ಮ ಮೇನ್ ಗೋಲ್ ಇದ್ದಿದ್ದೆ ಈ ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗಿ ಇವತ್ತೇ ಮತ್ತೆ ರಿಟರ್ನ್ ಆಗಿಬಿಡೋದು ಅಂತ ಇತ್ತು. ಸೊ ದೇವಸ್ಥಾನಕ್ಕಂತೂ ಹೋಗಾಯಿತು, ಎಲ್ಲ ಕರೆಕ್ಟಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಮುಗೀತು. ಇನ್ನೇನಿಲ್ಲ, ಹೋಗುವಾಗ ಏನೇನು ಮಾಡ್ತೀವಿ ನೋಡ್ಕೊಂಡು ಹೋಗ್ಬೇಕಷ್ಟೇ. ಇನ್ನು ಇವಾಗ ಆಲ್ಮೋಸ್ಟ್ 2:15 ಆಗಿದೆ. ಸೊ 2:15 ಅಂತಂದರೆ 3, 4, 5, 6 ಒಂದು 7 ಗಂಟೆ ಅಷ್ಟರಲ್ಲಿ ಮತ್ತೆ ಮೈಸೂರು ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, ರೋಡ್ ಚೆನ್ನಾಗಿತ್ತು ಅಂತಂದರೆ 7 ಗಂಟೆ ಅಷ್ಟರಲ್ಲಿ ಮೈಸೂರು ರೀಚ್ ಆಗ್ತೀವಿ, ಏನು ತೊಂದರೆ ಇಲ್ಲ. ಬಟ್ ರೋಡು ಚೆನ್ನಾಗಿಲ್ಲದೆ ಇದ್ದರೆ ಮತ್ತು ಸ್ವಲ್ಪ ಟ್ರಾಫಿಕ್ ಎಲ್ಲ ವೆಹಿಕಲ್ಸ್ ಎಲ್ಲ ತುಂಬ ಜಾಸ್ತಿ ಇದ್ದರೆ ಆವಾಗ ಸ್ವಲ್ಪ ಲೇಟ್ ಆದರೂ ಆಗ್ಬೋದು. ಟ್ರಾಫಿಕ್ ಅಂದರೆ ಏನು ನಿಂತ್ಕೊಂಡು ಹೋಗೋ ಥರ ಟ್ರಾಫಿಕ್ಸ್ ಇರೋಲ್ಲ, ತುಂಬ ವೆಹಿಕಲ್ಸ್ ಬರ್ತಾ ಇರುತ್ತಲ್ವ. ಸೊ ಅವಾಗ ನಾವು ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ನಮಗೆ ಯಾಕಂದ್ರೆ ಬೈಕಲ್ಲಿ ಇರ್ತೀವಿ, ದೊಡ್ಡ ದೊಡ್ಡ ವೆಹಿಕಲ್ಗಳು ಕಾರ್ಗಳೆಲ್ಲ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬರ್ತಾ ಇರ್ತವೆ. ನಾವು ಹಿಂಗೆ ಓವರ್ಟೇಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದೇ ಒಂದು ಪ್ರಾಬ್ಲಮ್ ಇಲ್ಲಿ. ಸೊ ಒಂದು ನಾರ್ಮಲ್ ಸ್ಪೀಡಲ್ಲೂ ಹೋಗ್ಬೇಕಿರುತ್ತೆ. ಮೆಚ್ಚಬೇಕು ಇವ್ರನ್ನ. ಕೇರಳದಲ್ಲಿ ಆಲ್ಮೋಸ್ಟ್ ರೋಡ್ಗಳು ನೋಡಿ, ಇವ್ರದ್ದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ರೋಡ್ಗಳನ್ನ. ಏನು ಇವರು ಕೇರಳದವ್ರದ್ದು ಕ್ಲೈಮೇಟ್ ಏನಿದೆ, ಇದು ನಮ್ಮ ಕರ್ನಾಟಕ ಏನು ಬಾರ್ಡ್ರಲ್ಲಿ ಬರುತ್ತಲ್ಲ, ಇವಾಗ ಮಡಿಕೇರಿ ಆಗಿರ್ಬೋದು, ಸುಳ್ಯ ಆಗಿರ್ಬೋದು, ಎಲ್ಲ ಈ ಬಾರ್ಡ್ರಲ್ಲೇ ಬರ್ತವೆ ಇವು. ಅಲ್ಲಿ ನೋಡಿ ನೀವು, ಅಲ್ಲಿ ರೋಡ್ಗಳೆಲ್ಲ ಹೆಂಗೆ ಕಿತ್ತೋಗ್ಬಿಟ್ಟಿವೆ, ಹೆಂಗೆಂಗೋ ಗುಂಡಿ ಬಿದ್ದೋಗ್ಬಿಟ್ಟಿವೆ, ಪ್ಯಾಚ್ ವರ್ಕ್ಗಳು. ಇವ್ರದ್ದು ನೋಡಿ ಹೆಂಗಿದೆ, ನುಣ್ಣಗೆ ಒಳ್ಳೆ ಸ್ಮೂತಾಗಿದೆ ರೋಡು, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಇವ್ರದ್ದು. ಅದೇ ನೋಡಿ, ನಾವು ಒಂದೊಂದು ಸ್ಟೇಟದು ಒಂದೊಂದು ಥರ ಕಲ್ಚರ್ ಇರುತ್ತೆ, ಒಂದೊಂದು ಸ್ಟೇಟಲ್ಲೂ ಒಂದೊಂದು ಥರ ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ. ಸೊ ಈ ಸ್ಟೇಟಲ್ಲಿ ರೋಡ್ಸ್ಗಳಿಗೆ ತುಂಬ ಮಹತ್ವ ಕೊಡ್ತಾರೆ. ನಾನು ನೋಡಿರೋಂಗೆ ರೋಡ್ಸು ಮತ್ತು ಈ ವೆಹಿಕಲ್ಸ್ಗಳಿಗೆ ತುಂಬ ಮಹತ್ವ ಕೊಡ್ತಾರೆ. ಇಲ್ಲಿಯವರು ವೆಹಿಕಲ್ಸ್ಗಳನ್ನ ನೋಡ್ಬೇಕು ನೀವು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಮತ್ತು ಮಾಡಿಫೈಡ್ ವೆಹಿಕಲ್ಸ್ ಎಲ್ಲ ಇವ್ರ ಹತ್ರನೇ ಜಾಸ್ತಿ. ಅದು ಇಲ್ಲೀಗಲ್ ಇದೆ ಈ ಸೈಡು, ಬಟ್ ಆದರೂ ಇವ್ರ ಹತ್ರ ವೆಹಿಕಲ್ಸು ಇಲ್ಲಿ ಏನಪ್ಪ ಮಾಡಿಫೈಡ್ ವೆಹಿಕಲ್ಸ್ ಎಲ್ಲ ಇರುತ್ತೆ.